ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಝೊಮೊಟೊ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಹಂಗೆ ಡ್ಯೂಟಿ ಕೂಡ ಮಾಡ್ತಾಯಿದ್ದೆ. ಸೊ ಡ್ಯೂಟಿ ಮಾಡ್ತಾ ಹಂಗೆ ಈ ಅಪ್ಡೇಟ್ನು ಕೂಡ ತಿಳಿಸ್ಕೊಡೋಣ. ಅಪ್ಡೇಟ್ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಾಯಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ಅಂತ ಹೇಳ್ತಾ ಬನ್ನಿ, ಅದು ಏನು ಅಪ್ಡೇಟ್ಸು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸೂಪರ್ ಚಾಯ್ಸ್ ಅಂತ ಒಂದು ಆಪ್ಷನ್ ಬಿಟ್ಟಿದ್ದಾನಲ್ವಾ ಝೊಮೊಟೊದಲ್ಲಿ. ಅಂದರೆ ಸೂಪರ್ ಚಾಯ್ಸ್ ಅಂತಂದರೆ ಅದರಲ್ಲಿ ಕೆಲವೊಂದಷ್ಟು ಆಪ್ಷನ್ ಬಿಟ್ಟಿದ್ದಾನೆ. ಅಂದರೆ ಕ್ಯಾಶ್ಲೆಸ್ ಆರ್ಡ್ರು, ಕ್ಯಾಶ್ ಆರ್ಡ್ರು, ಹಾಗೆ ಕಿಲೋಮೀಟ್ರಲ್ಲಿ ನೋಡೋದಾದರೆ 7 ಕಿಲೋಮೀಟ್ರಿಗಿನ್ನ ಮೇಲೆ ಇರ್ತಕ್ಕಂಥ ಆರ್ಡ್ರುಗಳು ಅಥವಾ 7 ಕಿಲೋಮೀಟ್ರ್ಗಿಂತ ಒಳಗಡೆ ಇರ್ತಕ್ಕಂಥ ಆರ್ಡ್ರುಗಳು, ಈ ಥರ ಎಲ್ಲ 4 ಕಿಲೋಮೀಟ್ರಿಗಿನ್ನ ಒಳಗಡೆ ಇರ್ತಕ್ಕಂಥ ಆರ್ಡ್ರುಗಳು, ಈ ಥರ ಎಲ್ಲ ಆಪ್ಷನ್ ಬಿಟ್ಟಿದ್ದಾನಲ್ಲ. ನಾನೀಗ ಲೆಸ್ ದೆನ್ 4 ಕಿಲೋಮೀಟ್ರ್ ಅಂದರೆ 4 ಕಿಲೋಮೀಟ್ರ್ ಒಳಗಡೆ ಇರ್ತಕ್ಕಂಥ ಆರ್ಡ್ರುಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಗುರು ನೀನು ಅಷ್ಟು ಚಿಕ್ಕ ಆರ್ಡ್ರುಗಳು ಮಾಡ್ತೀಯ? ನಿನಗೆ ಲಾಸ್ ಅಲ್ವಾ? ಅವಾಗ ಬೈಕ್ ಇಳಿಬೇಕು, ಹತ್ತಬೇಕು. ಒಂದು ಲಾಂಗ್ ಆರ್ಡ್ರ್ ತಗೊಂಡ್ರೆ ಅಮೌಂಟು ಜಾಸ್ತಿ ಬರುತ್ತೆ, ಅವಾಗ ಇಳಿಯೋದು ಹತ್ತೋದೆಲ್ಲ ತಪ್ಪುತ್ತೆ ಅಂತ ಕೇಳ್ಬೋದು. ಏನಿಲ್ಲ ಸ್ನೇಹಿತರೆ, ಇವತ್ತು ನನ್ನ ಟಾರ್ಗೆಟ್ ಇರೋದು ಗಿಗ್ಸ್ ಕಂಪ್ಲೀಟ್ ಮಾಡಬೇಕು. ಏನು 10 ಗಿಗ್ಗು ಹಾಗೆ 22 ಆರ್ಡ್ರನ್ನ ಕಂಪ್ಲೀಟ್ ಮಾಡಬೇಕು. ಈಗಿರೋದ್ರಿಂದ ನಾನು ಶಾರ್ಟ್ ಆರ್ಡ್ರುಗಳನ್ನ ಸೆಟ್ ಮಾಡ್ಕೊಂಡ್ರೆ ಬೆಸ್ಟು. ವರ್ಕ್ ಆಗುತ್ತಾ ಇಲ್ವಾ, ಅದರಲ್ಲೇನಾದ್ರು ಸುಳ್ಳೇನಾದ್ರು ತೋರಿಸ್ತಾನ, ಇಲ್ಲ ಮ್ಯಾಕ್ಸಿಮಮ್ ನಮಗೆ 100% ಶಾರ್ಟ್ ಆರ್ಡ್ರುಗಳೇ ಬರಬೇಕು ಅಂತ ಏನಿಲ್ಲ. ಅಟ್ಲೀಸ್ಟ್ ಒಂದು 80% 90% ಚಿಕ್ಕ ಆರ್ಡ್ರುಗಳು ಬಂದರೆ ರಿಮೈನಿಂಗ್ ಆರ್ಡ್ರುಗಳ್ನ ನಾವು ಲಾಂಗ್ ಆರ್ಡ್ರುಗಳ್ನ ಮಾಡ್ಕೋಬೋದು. ಸೊ ಆದ್ದರಿಂದ ಅದ್ರ ರಿಯಾಲಿಟಿ ಚೆಕ್ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ, ಸಂಜೆವರೆಗೂ ಡ್ಯೂಟಿ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಚಿಕ್ಕ ಆರ್ಡ್ರುಗಳು ಕೊಡ್ತಾನ ಏನು ಎತ್ತ ಅಂತ. ಸ್ನೇಹಿತರೆ, ಸೂಪರ್ ಚಾಯ್ಸ್ ಅನ್ನೋ ಆಪ್ಷನಲ್ಲಿ ನಾನು ಡ್ರಾಪ್ ಡಿಸ್ಟೆನ್ಸ್ ಅಂತ ಇದೆಯಲ್ಲ ನೋಡಿ ಸ್ನೇಹಿತರೆ, ಡ್ರಾಪ್ ಡಿಸ್ಟೆನ್ಸ್ ಇದೆಯಲ್ಲ, ಇದನ್ನು ನಾನು ಲಾಂಗ್ ಡಿಸ್ಟೆನ್ಸು ಮತ್ತು ಶಾರ್ಟ್ ಡಿಸ್ಟೆನ್ಸ್ ಅಂತ ಇದೆ. ಲಾಂಗ್ ಡಿಸ್ಟೆನ್ಸಲ್ಲಿ ಮೋರ್ ದೆನ್ 4 ಕಿಲೋಮೀಟ್ರು, ಶಾರ್ಟ್ ಡಿಸ್ಟೆನ್ಸ್ ಅಂದರೆ ಮೋರ್ ದೆನ್ 4 ಕಿಲೋಮೀಟ್ರ್. ಅಂದರೆ ಲಾಂಗ್ ಡಿಸ್ಟೆನ್ಸ್ ಅಂತಂದರೆ ಮಿನಿಮಮ್ 4 ಕಿಲೋಮೀಟ್ರ್ ಮೇಲೆ ನಿಮಗೆ ಆರ್ಡ್ರುಗಳು ಬೇಕಾ, ಅಥವಾ ಶಾರ್ಟ್ ಡಿಸ್ಟೆನ್ಸ್ ಅಂದರೆ 4 ಕಿಲೋಮೀಟ್ರ್ ಒಳಗಡೆ ಇರ್ತಕ್ಕಂಥ ಆರ್ಡ್ರುಗಳು ಬೇಕಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಡೆಲಿವರಿ ಬಾಯ್ಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಆಪ್ಷನ್ ಮಾಡಿದ್ದಾನೆ. ಸೊ ನಾನು ಶಾರ್ಟ್ ಡಿಸ್ಟೆನ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಶಾರ್ಟ್ ಡಿಸ್ಟೆನ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿರೋ ಕಾರಣ ಏನು ಅಂತಂದರೆ 22 ಆರ್ಡ್ರನ್ನ ಕಂಪ್ಲೀಟ್ ಮಾಡಬೇಕು, ಹಾಗೆ 10 ಗಿಗ್ಗನ್ನು ಕಂಪ್ಲೀಟ್ ಮಾಡಬೇಕು. ಸೊ 10 ಗಿಗ್ಗೇನೋ ಕಂಪ್ಲೀಟ್ ಆಗಿಬಿಡುತ್ತೆ, ಬಟ್ ಆರ್ಡ್ರುಗಳು 22 ಆರ್ಡ್ರ್ ಮಾಡಬೇಕಲ್ವ. ಸೊ ಆದ್ದರಿಂದ ನಾನು ಶಾರ್ಟ್ ಆರ್ಡ್ರುಗಳ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂತಂದರೆ ನಾನು ಬೇಗ ಟಾರ್ಗೆಟ್ ಮುಗಿಸ್ಬೇಕಲ್ಲ, ಅಂದರೆ ಆರ್ಡ್ರುಗಳು ಬೇಗ ಮುಗಿಸ್ಬೇಕಲ್ವ. ಲಾಂಗ್ ಡಿಸ್ಟೆನ್ಸ್ ಆರ್ಡ್ರುಗಳು ಹಾಕೋಬಿಟ್ರೆ ಆರ್ಡ್ರ್ ಕಂಪ್ಲೀಟ್ ಆಗೋಲ್ಲ. ಸೊ ಆದ್ದರಿಂದ ನಾನು ಶಾರ್ಟ್ ಆರ್ಡ್ರ್ ಡಿಸ್ಟೆನ್ಸ್ನೇ ಹಾಕ್ಕೊಂಡಿದ್ದೀನಿ. ಅಂದರೆ ಲೆಸ್ ದೆನ್ 4 ಕಿಲೋಮೀಟ್ರು ಅಂದರೆ 4 ಕಿಲೋಮೀಟ್ರ್ ಒಳಗಡೆ ಇರ್ತಕ್ಕಂಥ ಆರ್ಡ್ರುಗಳ್ನೇ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಈಗ ಮಾಡ್ತಾಯಿದ್ದೀನಿ. ಅದೇ ಥರ ಆರ್ಡ್ರುಗಳು ಕೊಡ್ತಾವನೆ. ಇನ್ನೊಂದು ಬೆನಿಫಿಟ್ ಏನಂತಂದರೆ ಝೋನ್ ಒಳಗಡೆ ಇರ್ತೀವಿ, ಎಲ್ಲೂ ಝೋನಿಂದ ಔಟ್ಸೈಡ್ ಹೋಗೋಕ್ಕಾಗಲ್ಲ. ಹೋದ್ರೂ ವಾಪಸ್ ಬರಬೇಕು ಅಂದರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಒಳಗಡೆ ವಾಪಸ್ ಬರಬೇಕಾಗುತ್ತೆ. ಸೊ ಆದ್ದರಿಂದ ಇದು ನಮಗೆ ಬೆನಿಫಿಟ್ಟು. ಒಬ್ಬೊಬ್ಬರಿಗೆ ಒಂದೊಂದು ಥರ ಆಫರ್ ಕೊಟ್ಟಿರ್ತಾನೆ. ಕೆಲವ್ರಿಗೆ ಅರ್ನಿಂಗ್ಸ್ ಮೇಲೆ ಆಗೋದಾದರೆ ಅವರು ಲಾಂಗ್ ಡಿಸ್ಟೆನ್ಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಲಾಂಗ್ ಡಿಸ್ಟೆನ್ಸ್ ಅಂತಂದರೆ ಅಂದರೆ ಪಿಕಪ್ ಮಾಡೋದು ಕಡಿಮೆ ಇರ್ತವೆ, ಪಿಕಪ್ಪು ಡ್ರಾಪ್ ಮಾಡೋ ಕಡಿಮೆ ಇರ್ತವೆ. ಲಾಂಗ್ ಅಂತಂದರೆ ಅಮೌಂಟ್ ಜಾಸ್ತಿ ಕೊಡ್ತಾನೆ, ಅದು ಬೇಗ ಕೆಲಸನೂ ಆಗುತ್ತೆ. ಆದ್ದರಿಂದ ಕೆಲವ್ರಿಗೆ ಅರ್ನಿಂಗ್ಸ್ ಮೇಲೆ ಇನ್ಸೆಂಟಿವ್ ಕೊಡ್ತಾನೆ, ಕೆಲವ್ರಿಗೆ ಗಿಗ್ಸು ಮತ್ತು ಆರ್ಡರ್ಗಳ ಮೇಲೆ ಇನ್ಸೆಂಟಿವ್ ಕೊಡ್ತಾನೆ. ನನಗೆ ಅವ್ನು ಕೊಟ್ಟಿರೋದು ಗಿಗ್ಸು ಮತ್ತು ಆರ್ಡ್ರುಗಳು ಇವೆರಡನ್ನು ಕಂಪ್ಲೀಟ್ ಮಾಡಿದ್ರೆ ನನಗೆ 800 ರೂಪಾಯಿ ಇನ್ಸೆಂಟಿವ್ ಇದೆ. 3 ಥರ ಸ್ಟೆಪ್ ಇದೆ. ಸೊ ನಾನು 800 ರೂಪಾಯಿ ಇನ್ಸೆಂಟಿವ್ ಹೊಡೆಯೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇದು ವರ್ಕ್ ಆಗುತ್ತಾ ಕರೆಕ್ಟಾಗಿ ಇಲ್ವಾ ಅಂತೇಳ್ಬಿಟ್ಟು ಸಂಜೆವರೆಗೂ ಕೆಲಸ ಮಾಡಿ ನೋಡೋಣ. ಶಾರ್ಟ್ ಡಿಸ್ಟೆನ್ಸು ಲಾಂಗ್ ಡಿಸ್ಟೆನ್ಸು ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇಲ್ಲ ಸುಮ್ಮನೆ ಏನಾದರೂ ತೋರಿಸ್ತಾನ. ಪರವಾಗಿಲ್ಲ, ಒಂದು 80% ಆರ್ಡ್ರುಗಳನ್ನು ಆ ಥರ ಕೊಟ್ಟರೆ ಇನ್ನು 20% ಬೇಕಾದ್ರೆ ಲಾಂಗ್ ಆರ್ಡ್ರೂ ಕೊಡಲಿ, ಪರವಾಗಿಲ್ಲ. ಬಟ್ ಫುಲ್ಲು ಅದನ್ನೇ ಕೊಡಬಾರ್ದು. ನೋಡೋಣ ಅದು ವರ್ಕ್ ಆಗುತ್ತಾ ಇಲ್ಲ. ಡೆಲಿವರಿ ಬಾಯ್ಸ್ಗಳಿಗೆ ಇದೊಂದು ಅನುಕೂಲ ಆಗಂಗೆ ಮಾಡಿದ್ದಾನೆ. ಅಮೌಂಟ್ ಅಂತೂ ಜಾಸ್ತಿ ಕೊಡೋಲ್ಲ. ಈ ಥರ ಸೂಪರ್ ಚಾಯ್ಸ್ ಅಂತ ಹೇಳ್ಬಿಟ್ಟು ಆಪ್ಷನ್ ಬಿಟ್ಟು ಅದರಲ್ಲಿ ಒಂದು 5 ಆಪ್ಷನ್ ಬಿಟ್ಟಿದ್ದಾನೆ. ಬನ್ನಿ, ಡೆಲಿವರಿ ಮಾಡಿ ಸಂಜೆವರೆಗೂ ನಿಮಗೆ ಸಂಜೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಆರ್ಡ್ರ್ ಕೊಟ್ಟ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಹಂಗೆ ನೋಡ್ತಾ ಇರಿ. ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇನ್ನು ಹಂಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ಆರ್ಡ್ರ್ ಬಿದ್ದಿದೆ, ಹೋಗ್ತಾಯಿದ್ದೀನಿ. ಸ್ನೇಹಿತರೆ, ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದೀನಿ. ಸೊ ಈ ಅಪಾರ್ಟ್ಮೆಂಟ್ಗಳು ಬರಬೇಕು ಅಂದರೆ ತಲೆನೋವು ಕೆಲಸಕ್ಕೂ. ಟವರ್ 1 4 ಬಿಲ್ಡಿಂಗ್ ಇಲ್ಲೇ ಇದೆ. ಎಷ್ಟನೇ ಫ್ಲೋರು?
26th ಫ್ಲೋರ್. ಸ್ನೇಹಿತರೆ 26ನೇ ಫ್ಲೋರ್. ನೀವು ಹೋಗೋಣ. 26ನೇ ಫ್ಲೋರ್ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಹೈಟ್ ಇರುತ್ತೆ. 26. ಟೋಟಲ್ 30 ಫ್ಲೋರ್ ಇದೆ. ಸೊ ಆಲ್ಮೋಸ್ಟ್ ಡೆಡ್ ಎಂಡ್ ಫ್ಲೋರ್ಗೆ ಬಂದಿದ್ದೀನಿ, 26 ಫ್ಲೋರ್ಗೆ. ಸೊ ಮೇಲಿಂದ ನೋಡಿದ್ರೆ ಎಷ್ಟು ಡೌನ್ ಕಾಣ್ಬೋದು ಸ್ನೇಹಿತರೆ. ಅಪ್ಪ, ನೋಡೋಣ ಬನ್ನಿ ಆ ಥರ ಏನಾರು ಜಾಗ ಸಿಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಹೈಟಲ್ಲಿದ್ದೀವಿ. ಅಬ್ಬಾ ಸ್ನೇಹಿತರೆ, ಒಂಚೂರು ನಿಮಗೆ ಕಾಣಿಸ್ತಾ ಇರ್ಬೋದು. ಬಟ್ 26 ಫ್ಲೋರ್ ಅಂದರೆ ಸಾಮಾನ್ಯದ ಮಾತೇ ಅಲ್ಲ. ನೋಡಪ್ಪ, ಈ ಅಪಾರ್ಟ್ಮೆಂಟ್ಗಳು ಬಿದ್ದುಬಿಟ್ರೆ ಮನೆ ನಂಬರು, ಫ್ಲಾಟ್ ನಂಬರು, ಅದು ಫ್ಲೋರು, ಆಮೇಲೆ ಟವರು, ಏನೇನೋ ನಂಬರ್ ಮೆನ್ಷನ್ ಮಾಡಿರ್ತಾರೆ. 41266 ಇಲ್ಲೇ ಇದೆ. ಸರ್ ನೇಮ್ ಸುಜಿತ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ ಡೆಲಿವರಿ ಕಂಪ್ಲೀಟ್ ಕೊಟ್ಟಿದ್ದೀನಿ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೈಟಲ್ಲಿದ್ದೀನಿ. ಬನ್ನಿ ನೆಕ್ಸ್ಟ್ ಆರ್ಡ್ರು ಬಿದ್ದಾಗ ಸಿಗ್ತೀನಿ ನಾನು ನಿಮಗೆ. ಸ್ನೇಹಿತರೆ ತುಂಬ ಸ್ಲೋ ಆಗಿ ಡ್ಯೂಟಿ ಮಾಡ್ತಾಯಿದ್ದೀನಿ, ಸ್ಲೋ ಗಾಡಿ ಓಡಿಸ್ತಾಯಿದ್ದೀನಿ. ಹೆಂಗಿದ್ರೂ ಆರ್ಡರ್ದು ಟಾರ್ಗೆಟ್ ಮುಗ್ದೋಗ್ಬಿಟ್ಟೈತೆ. ಏನಿದ್ರು ಲಾಗಿನ್ ಅವರ್ ಒಂದು ಕೊಡಬೇಕು, ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಮಲ್ಟಿ ಆರ್ಡ್ರ್ ಬೇರೆ ಬಿದ್ದಿದೆ, ಇದನ್ನು ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಈಗ ಬನ್ನಿ ಪಿಕಪ್ ಮಾಡ್ಕೊಂಡು ನಾನು ನಿಮಗೆ ಒಂದೇ ಸರಿ ಲಾಸ್ಟ್ಗೆ ಅರ್ನಿಂಗ್ಸ್ ಡ್ಯೂಟಿ ಮುಗಿಸೋ ಟೈಮಲ್ಲಿ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ನನಗೆ ಯಾವತ್ತು ಯಾವ ಥರ ಆಫರ್ ಕೊಟ್ಟಿದ್ದ ಅಂತಂದರೆ ಅರ್ನಿಂಗ್ಸಲ್ಲಿ ಟಾರ್ಗೆಟ್ ಮಾಡೋ ಥರ ನನಗೇನು ಕೊಟ್ಟಿರಲಿಲ್ಲ. ಕೆಲವ್ರಿಗೆ ನಾನು ಬೇರೆ ಡೆಲಿವರಿ ಪಾರ್ಟ್ನರ್ಗಳನ್ನ ನೋಡಿದೆ, ವಿಚಾರಿಸಿದೆ, ಅವ್ರ ಅಪ್ಲಿಕೇಶನ್ ಓಪನ್ ಮಾಡಿ ನೋಡಿದೆ. ಕೆಲವ್ರಿಗೆ 1000 ಮಾಡಿದ್ರೆ 1000 ಮಾಡಿದ್ರೆ 300 ರೂಪಾಯಿ ಇನ್ಸೆಂಟಿವು, 1500 ಮಾಡಿದ್ರೆ 600 ರೂಪಾಯಿ ಇನ್ಸೆಂಟಿವು, 1600 ಮಾಡಿದ್ರೆ 800 ರೂಪಾಯಿ ಇನ್ಸೆಂಟಿವ್, ಈ ಥರ ಎಲ್ಲ ಕೊಟ್ಟಿದ್ದ. ಬಟ್ ನನಗೆ ಅವನು ಕೊಟ್ಟಿದ್ದು ಗಿಗ್ ಟಾರ್ಗೆಟು ಮತ್ತು ಆರ್ಡರ್ ಟಾರ್ಗೆಟ್ ಕೊಟ್ಟಿದ್ದ. ಸೊ ಅದು ನಾನು ಸ್ವಲ್ಪ ಈಸಿ ಆಗುತ್ತೆ ಕಂಪ್ಲೀಟ್ ಮಾಡೋಕ್ಕೆ. ಆದ್ದರಿಂದ ನಾನು ಆರ್ಡ್ರ್ಗಳನ್ನ ಕಂಪ್ಲೀಟ್ ಮಾಡಬೇಕಲ್ವ, ಇಂಪಾರ್ಟೆಂಟು. ಅದಕ್ಕೆ ಶಾರ್ಟ್ ಆರ್ಡ್ರ್ಗಳನ್ನೇ ಹಾಕ್ಕೊಂಡಿದ್ದೆ. ಅಂದರೆ ಸೂಪರ್ ಚಾಯ್ಸಲ್ಲಿ ಶಾರ್ಟ್ ಆರ್ಡ್ರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅಂದರೆ ಅಂಡರ್ 4 ಕಿಲೋಮೀಟರ್ 4 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥ ಆರ್ಡ್ರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸ್ನೇಹಿತರೆ ನೋಡಿ, ಎಲ್ಲನೂ ಕೂಡ ಅದೇ ಕೊಟ್ಟಿದ್ದೇನೆ. 2 ಆರ್ಡ್ರ್ ಮಾತ್ರ 5 ಕಿಲೋಮೀಟ್ರ್ ಏನೋ ಕೊಟ್ಟ. 90% ಆರ್ಡ್ರ್ಗಳನ್ನ ಶಾರ್ಟ್ ಡಿಸ್ಟೆನ್ಸಲ್ಲೇ ಕೊಟ್ಟಿದ್ದಾನೆ. ಇದೊಂದು ಬೆನಿಫಿಟ್ ಅಂತ ಹೇಳ್ಬೋದು ಸೂಪರ್ ಚಾಯ್ಸ್ ಅನ್ನೋ ಆಪ್ಷನ್ನಲ್ಲಿ. ಸೊ ಪರವಾಗಿಲ್ಲ ನೋಡಿ ಸ್ನೇಹಿತರೆ, ಎಲ್ಲ ಚಿಕ್ಕ ಆರ್ಡ್ರ್ಗಳೇ ಕೊಡ್ತಾನೆ. ನೋಡಿ ಅಮೌಂಟ್ ನೋಡಿದ್ರೆ ಗೊತ್ತಾಗುತ್ತೆ. 27 ರೂಪಾಯಿ, 47 ರೂಪಾಯಿ, 21 ರೂಪಾಯಿ, 47 ರೂಪಾಯಿ, 53 ರೂಪಾಯಿ, 23 ರೂಪಾಯಿ, 38, 50, 20, 41, 109. ಇದು ಮಲ್ಟಿ ಆರ್ಡರ್ ಇರೋದ್ರಿಂದ 109, 28, 25 ಎಲ್ಲ ಚಿಕ್ಕ ಆರ್ಡ್ರ್ಗಳೇ ಕೊಟ್ಟಿದ್ದಾನೆ. ಅಂದರೆ ಯಾಕೆಂದ್ರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಚಿಕ್ಕ ಆರ್ಡ್ರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅರ್ನಿಂಗ್ಸ್ ಟಾರ್ಗೆಟ್ ಕೊಟ್ಟಿರೋರಿಗೆ ಲಾಂಗ್ ಡಿಸ್ಟೆನ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಅಂತ ನನ್ನ ಅನುಭವ. ಯಾಕೆ ಅಂತ ಅಂದರೆ ಲಾಂಗ್ ಡಿಸ್ಟೆನ್ಸ್ ಅಂದರೆ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಈ ಕೆಲಸ ಕಡಿಮೆ ಇರುತ್ತೆ. ಬಟ್ ಲಾಂಗ್ ಡಿಸ್ಟೆನ್ಸ್ ಇದ್ದರೆ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ, ಬೇಗ ಅಮೌಂಟ್ ರೀಚ್ ಆಗುತ್ತೆ ಅಂತ ಒಂದು ಒಪಿನಿಯನು. ಸೊ ಅವ್ರವ್ರ ಅನುಕೂಲ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು. ಬಟ್ ಇದರಲ್ಲಿ 90% ಆರ್ಡ್ರು ಶಾರ್ಟ್ ಆರ್ಡ್ರನ್ನೇ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನೀವ್ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಾ ಇದ್ರೆ ಪ್ಲೀಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ಗುಡ್ ಬೈ.